ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಕ್ಷಿತಾ ಆಲ್ ಇನ್ ಒನ್ ಬೊಟಿಕ್ ಚಾನಲ್ಗೆ ವೆಲ್ಕಮ್. ಆಫ್ಟರ್ ಲಾಂಗ್ ಟೈಮ್ ನಾನು ತುಂಬ ದಿನ ಆಯಿತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ, ನಾರ್ಮಲ್ ಬ್ಲೌಸಿಗೆ ಥ್ರೆಡ್ ಪೈಪಿಂಗನ್ನು ಯಾವ ಥರ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕನೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾರ್ಮಲ್ ಬ್ಲೌಸಸ್ಗಳಿಗೂ ಥ್ರೆಡ್ ಪೈಪಿಂಗನ್ನು ಯಾವ ಥರ ಮಾಡಿ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಫಿನಿಶಿಂಗಲ್ಲಿ ನೀಟಾಗಿ ಬ್ಲೌಸನ್ನು ಕ್ಲಿಯರ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿ ತನಕ ನೋಡಿದ್ರೆ ಮಾತ್ರ ನಿಮಗೆ ಟಿಪ್ ಮಾಡಿ ತೋರಿಸಿದ್ರೆ ನಿಮಗೆ ನೋಡಿದ್ರೆ ನೀವು ನಿಜವಾಗ್ಲೂ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಮುಂಚೆನೇ ನಾನು ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟಿಂಗ್ ವಿಡಿಯೋಸ್ನ ನಾನು ಸುಮಾರಷ್ಟು ಒಂದು 3-4 ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ, ನೋಡಿ ಬೇಕಿದ್ರೆ ನೀವು ಅದನ್ನು. ಇದು ಸ್ಲೀವ್ಸ್ದು ಕಟಿಂಗು, ಸ್ಲೀವ್ಸ್ ರೆಡಿ ಇದೆ. ಇದು ಬ್ಯಾಕ್ ಕಟಿಂಗು, ಬ್ಯಾಕು ಡೀಪಾಗಿ ಮತ್ತು ಸ್ಮಾಲ್ ಶೋಲ್ಡರ್ನ ತೊಗೊಂಡು ಮಾಡಕ್ಕೆ ಹೇಳಿದ್ದಾರೆ. ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡಕ್ಕೆ ಹೇಳಿದ್ದಾರೆ. ಇದು ಬ್ಯಾಕ್ ಕಟಿಂಗು, ಇದು ಫ್ರಂಟ್ ಕಟಿಂಗು. ಓಕೆನಾ? ಆಲ್ರೆಡಿ ನಾನು ಥ್ರೆಡ್ ಪೈಪಿಂಗನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅನ್ನೋ ವಿಡಿಯೋ ನಿಮಗೆ ಏನಾದರೂ ಬೇಕಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ಬೇಕಾದ್ರೆ ಇನ್ನೊಂದನ್ನು ವಿಡಿಯೋನ ಥ್ರೆಡ್ ಪೈಪಿಂಗ್ ತುಂಬ ಈಸಿಯಾಗಿ ನಾನು ಮಾಡೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ಇದಕ್ಕೀಗ ಟ್ಯಾಗ್ ಮಾಡಬೇಕು. ಈಗ ಫಸ್ಟು ಬ್ಯಾಕಲ್ಲಿ ನಾವು ಟ್ಯಾಗ್ ಅಟ್ಯಾಚ್ ಮಾಡಬೇಕಲ್ವ ಇವಾಗ ಬ್ಯಾಕ್ ಸೈಡಲ್ಲಿ, ಅದೇ ಹಾಗಾಗಿ ಟ್ಯಾಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಅಂತ. 1/4 ಇಂಚ್ ಮಾರ್ಜಿನು, ಈ ಫೂಟ್ ಇದೆಯಲ್ಲ, ಈ ಫೂಟಿನ ಒಂದು ಮಾರ್ಜಿನ್ ಪಕ್ಕದಲ್ಲೇ ಹೊಲಿಗೆ ಹಾಕಿ ಸಣ್ಣ ಥ್ರೆಡ್ ಪೈಪಿಂಗ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಇಷ್ಟು ಮಾರ್ಜಿನಿಗೆ ಈ ಥರ ಸ್ಟಿಚ್ಚನ್ನು ಹಾಕೊಳ್ತಾ ಬರಬೇಕು. ಆಮೇಲೆ ಈಗ ಪೂರ್ತಿ ಫಿನಿಶ್ ಮಾಡಿ ಈ ಥರ ಎಂಡಿಂಗ್ ಪೋರ್ಷನಲ್ಲಿ ಸ್ವಲ್ಪ ಅಗ್ಲಕ್ಕೆ ಸ್ವಲ್ಪ ಅಗ್ಲ ವಿಡ್ತ್ ಜಾಸ್ತಿ ಇರಬೇಕು. ಈ ಥರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಪೋರ್ಷನಲ್ಲೂ ವಿಡ್ತ್ ಜಾಸ್ತಿ ಇರಬೇಕು, ಎಂಡಿಂಗ್ ಪೋರ್ಷನಲ್ಲೂ ವಿಡ್ತ್ ಜಾಸ್ತಿ ಇರಬೇಕು. ಆ ಥರ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಹತ್ತಿರಕ್ಕೇ ಈಗ ಪೂರ್ತಿ ಈ ಥರ ಹೀಗೆ ಹತ್ತಿರದಲ್ಲಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಲ್ಲಿ ನೋಡಿ, ಇಷ್ಟು ಕ್ಲಾತ್ ಇರಬೇಕು, ಈ ಥರ ಸ್ಟಿಚ್ ಇರಬೇಕು. ಈ ಥರನ ಕಟ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಥ್ರೆಡ್ ಪೈಪಿಂಗ್ ಈ ಥರ ಇದನ್ನು ಮಾಡೋದು, ಟ್ಯಾಗ್ ಮಾಡೋದು ಒಂದು ಸಿಗುತ್ತೆ. ಈ ಮೀಶೋ, ಫ್ಲಿಪ್ಕಾರ್ಟು ಪ್ರತಿಯೊಂದರಲ್ಲೂ ಸಹ ಇದೆ. ಇದನ್ನು ನೀವು ಬುಕ್ ಮಾಡ್ಕೊಂಡು ತರಿಸ್ಕೋಬೋದು. ಇದೆಲ್ಲ ಏನು ಜಾಸ್ತಿ ರೇಟ್ ಇಲ್ಲ, ಒಂದು 80 ರೂಪಾಯಿ 70 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ. ಬಟ್ ತುಂಬ ಯೂಸ್ ಇರುತ್ತೆ ಇದರಿಂದ. ಈ ಫಸ್ಟ್ ನಾವು ಪೈಪಿಂಗನ್ನು ಉಲ್ಟಾ ಮಾಡಬೇಕು ಅಂತಂದರೆ, ಇದು ಲಾಕ್ ಇರುತ್ತೆ. ಇದು ಲಾಕನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಬಿಟ್ಟು ನೀಟಾಗಿ ಈ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಟಾಗಿ ತೂರಿಸ್ಬೇಕು ನಾವು ಒಳಗಡೆ. ಇದೆ ಈ ಥರ ಲಾಕನ್ನು ಕೆಳಗಡೆ ಹಾಕಿಬಿಟ್ಟು ಈ ಥರ ಓಪನ್ ಮಾಡಿದ್ರೆ ಲಾಕ್ ಈ ಥರ ಕೆಳಗಡೆ ಇರಬೇಕು. ಈಗ ನಾವು ಲಾಕ್ ಮಾಡ್ಕೋಬೇಕು ಇದನ್ನು, ಬಟ್ಟೆನ ಇದೆಯಲ್ಲ ಈ ಕಡ್ಡಿಗೆ ನಾವು ಸ್ವಲ್ಪ ಬಟ್ಟೆನ ಈ ಥರ ಸಿಗಿಸ್ಕೊಂಡು ಈ ಥರ ಇದನ್ನು ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾಗ ಅದು ಬಟ್ಟೆ ಒಳಗಡೆ ಲಾಕ್ ಆಗುತ್ತೆ. ಈ ಥರ ಲಾಕ್ ಆದಮೇಲೆ ಇದನ್ನು ಜಸ್ಟ್ ಈ ಥರ ಈ ಕಡ್ಡಿನ ಈ ಬೆರಳಿಂದ ಹಿಂಗೆ ನಾವು ಹಿಂಗೆ ಮೇಲೆ ಕೇಳ್ಕೊಂಡು ಇದನ್ನು ಈ ಥರ ಒಳಗಡೆ ತೂರಿಸ್ಕೋಬೇಕು. ಹಿಂಗೆ ತೂರಿಸಿದಾಗ ಅದು ಒಳಗಡೆ ಲಾಕ್ ಆಗಿ ರಿಟರ್ನ್ ಹೋಗ್ತಾ ಇರುತ್ತೆ ಬಟ್ಟೆ. ನೋಡಿ, ಈ ಥರ ಎಳ್ಕೊಳ್ತಾ ಬರಬೇಕು. ಈ ಥರ ಎಳೆದು ಇಲ್ಲೂ ಸಹ ಸರಿ ಮಾಡ್ಕೊಳ್ತಾ ಬರಬೇಕು. ಆಮೇಲೆ ಈ ಪೋರ್ಷನಲ್ಲಿ ಮತ್ತೆ ಬಟ್ಟೆನ ಹೀಗೆ ಎಳ್ಕೊಳ್ತಾ ಬರಬೇಕು. ಆಮೇಲೆ ಇಲ್ಲಿ ತುದಿಗೂ ಸಹ ನಾವು ಎಳೆದು ಸರಿ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಎಳ್ಕೊಳ್ತಾ ಬಂದರೆ ಲಾಕು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಲಾಕ್ ಆಗಿ ಇಲ್ಲಿ ಸಿಕ್ಕಾಕೊಂಡಿರುತ್ತಲ್ಲ ಅದು ಬಿಚ್ಕೊಳ್ಳಲ್ಲ. ಅದನ್ನು ನೀಟಾಗಿ ನಾವು ಈ ಥರ ಎಳೆದ್ರೆ ಈ ಥರ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ನೀಟಾಗಿ ಎಷ್ಟು ಸಣ್ಣಕ್ಕೆ ಬೇಕಾದರೂ ನಾವು ಅಷ್ಟು ಸಣ್ಣಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ನೋಡಿ ಎಷ್ಟು ಸಣ್ಣಕ್ಕೆ ಎಷ್ಟು ನೀಟಾಗಿ ಬ್ಯಾಕ್ ಕಟ್ಟೋದು, ಎಷ್ಟು ಸಣ್ಣಕ್ಕೆ ಬೇಕಾದರೂ ನಾವು ಮಾಡ್ಕೋಬೋದು. ಮೆಥಡ್ ಒಂದು ನೀಟಾಗಿ ತಿಳ್ಕೊಂಡ್ರೆ ಇಷ್ಟು ಸಣ್ಣಕ್ಕೆ ನೀಟಾಗಿ ಬರುತ್ತೆ. ಓಕೆನಾ? ನೋಡಿ ಫ್ರೆಂಡ್ಸ್, ಈಗ ಒಂದು ಮಾಡ್ಕೊಂಡಿದ್ನಲ್ಲ, ಮುಂಚೆ ತೋರಿಸಿದ್ನಲ್ಲ ಒಂದು ವಿಡಿಯೋನ, ಈಗ ಇನ್ನೊಂದು ಸಹ ಇದೇ ಥರನೇ ಮಾಡಿ ನಾನು ಇಟ್ಕೊಂಡಿದ್ದೀನಿ 2 ವಿಡಿಯೋನ. ಈ ಟ್ಯಾಗನ್ನು ನಾವು ಮುಂಚೆ ಮಾಡಿ ಇಟ್ಕೋಬೇಕು. ಈಗ ಇನ್ವಿಸಿಬಲ್ ಥರ ಟ್ಯಾಗು ಕಟ್ಟೋದಿರುತ್ತಲ್ಲ, ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಾದ್ಮೇಲೆ ಅಟ್ಯಾಚ್ ಮಾಡೋಕ್ಕಿಂತ ಬ್ಲೌಸು ಸ್ಟಿಚಿಂಗ್ ಮಾಡ್ತಿದ್ದಂಗೆ ಇನ್ವರ್ಟ್ ಮಾಡಿಬಿಟ್ಟು ನಾವು ಟ್ಯಾಗನ್ನು ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಈ ಟ್ಯಾಗನ್ನು ಒಂದು ಕಡೆ ಎತ್ತಿಟ್ಬಿಡೋಣ. ಈಗ ನಾವು ಬ್ಯಾಕ್ ಸೈಡಿಗೆ ಪೈಪಿಂಗನ್ನು ಆಲ್ರೆಡಿ ಥ್ರೆಡ್ ಪೈಪಿಂಗ್ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡಬೇಕು ಅನ್ನೋ ನಿಮಗೇನಾದರೂ ಗೊತ್ತಿಲ್ಲಪ್ಪ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಬ್ಯಾಕ್ ಸೈಡು ನಾವು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಮೇನ್ ಫ್ಯಾಬ್ರಿಕನ್ನು ತೆಗೆದು ಇಟ್ಕೊಬಿಡ್ಬೇಕು. ಇದ್ರ ಅವಶ್ಯಕತೆ ಇಲ್ಲ ನಮಗೆ, ಇದನ್ನು ಪಲ್ಟಾಯಿಸ್ಬಿಟ್ಟು ಹೊಲಿಯೋದಲ್ವಾ. ಹಾಗಾಗಿ ನೋಡಿ, ಈ ಥರ ಬ್ಯಾಕ್ ಸೈಡಿಂದು ಬಟ್ಟೆ ತೆಗೆದ್ಬಿಟ್ಟು ಇದಕ್ಕೆ ಸಿಂಗಲ್ ಫೂಟ್ ಹಾಕ್ಕೋಬೇಕು. ಸಿಂಗಲ್ ಫೂಟ್ ಹಾಕ್ಕೊಂಡು ನಾವು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಬಟ್ ನಾನು ಡಬಲ್ ಫೂಟಲ್ಲೇ ನನಗೆ ಮಾಡೋ ಅಭ್ಯಾಸ ಇದೆ ನನಗೆ, ಹಾಗಾಗಿ ನಾನು ಡಬಲ್ ಫೂಟಲ್ಲೇ ನಾನು ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನೀವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಆಗಿ ಎಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ ಅನ್ನೋದನ್ನು ನೀವು ಒಂದ್ಸಲ ನೋಡಿ ಫ್ರೆಂಡ್ಸ್. ಬೇಕಿದ್ರೆ ಕೆಲವೊಬ್ಬರು ಸಿಂಗಲ್ ಫೂಟ್ ಹಾಕಿದ್ರೇ ನೀಟಾಗಿ ಬರೋದು. ನಾನು ಡಬಲ್ ಫೂಟಲ್ಲೇ ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಬಲ್ ಫೂಟಲ್ಲೇ ಏನು ಮಾಡಬೇಕಪ್ಪ ಅಂದರೆ, ಪೈಪಿಂಗ್ ಮಾಡಿದ್ದೀನಲ್ಲ, ಈ ಪೈಪಿಂಗನ್ನು ಈ ಡಬಲ್ ಫೂಟಿನ ಸೆಂಟ್ರಿಗೆ ಇದನ್ನು ಇಟ್ಕೋಬೇಕು. ಇದೆಯಲ್ಲ, ಈ ಫೂಟಿನ ಪಕ್ಕದಲ್ಲಿ ಸೆಂಟ್ರಿಗೇನೆ
ನೀಡಲ್ನ ನೀಟಾಗಿ ಬರೋ ಥರ ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಇವಾಗ ಟ್ಯಾಗನ್ನು ನಾವು ಇನ್ವರ್ಟ್ ಮಾಡೋಕ್ಕೆ ಹೇಳಿದ್ನಲ್ಲ ನಾನು ನಿಮಗೆ, ಯಾಕೆ ಮುಂಚೆನೇ ಟ್ಯಾಗ್ ಮಾಡ್ಕೋಬೇಕು ಅನ್ನೋದಂದರೆ ಈ ಥರ ಇನ್ವರ್ಟ್ ಮಾಡಿಬಿಟ್ಟು ನಾವು ಮಾಡ್ತೀವಲ್ಲ ಆವಾಗ ಫಿನಿಶಿಂಗ್ ತುಂಬ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಒಂದು ಅಂದಾಜು ಇಷ್ಟು ಶೋಲ್ಡರ್ ಫೋಲ್ಡಿಂಗ್ಸಿಗೆ ಹೋದರೆ ಇಷ್ಟು ಬೆನ್ನು ನಮಗೆ ಟ್ಯಾಗ್ ಕಟ್ಟಕ್ಕೆ ಬೇಕಾಗುತ್ತೆ. ಹಾಗಾಗಿ ನೋಡಿ ಈ ಥರ ಸೆಂಟ್ರಲ್ಲಿ ನೀಟಾಗಿ ಪೈಪಿಂಗನ್ನು ಎಳೆದು ನೀಟಾಗಿ ಈ ಥರ ಹಾಕ್ಕೊಬರ್ಬೇಕು. ನೋಡಿ ಹೀಗೆ ನೋಡಿ ಈ ಥರ ಈಗ ಹೇಳ್ಕೊಂಡು ನೀಟಾಗಿ ಇನ್ನೊಂದು ಟ್ಯಾಗ್ ಏನಿದೆಯಲ್ಲ ಅದನ್ನು ಸಹ ಇದನ್ನು ಅಪೋಸಿಟ್ ಫಸ್ಟಿಗೆ ನಾವು ಟ್ಯಾಗ್ ಅಟ್ಯಾಚ್ ಮಾಡಿದ್ದೀವಲ್ಲ ಅಷ್ಟೇ ವಿಡ್ತಿಗೆ ಇದನ್ನು ಡೈರೆಕ್ಷನ್ ಇಟ್ಕೊಂಡು ನೋಡಿ ಈ ಥರ ಡೈರೆಕ್ಷನ್ ಇಟ್ಕೊಂಡ್ರೆ ಇಲ್ಲಿಗೆ ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ ಟ್ಯಾಗನ್ನು. ಇಲ್ಲಿಗೆ ಮತ್ತೆ ಟ್ಯಾಗನ್ನು ಇಟ್ಕೊಂಡು ನಾವು ಈ ಥರ ಜಾಯಿಂಟನ್ನು ಮಾಡ್ಕೋಬೇಕು. ಯಾವುದೇ ಸ್ಟಿಚ್ ಎಂಡಿಂಗು ಫಸ್ಟ್ ಸ್ಟಾರ್ಟಿಂಗಲ್ಲೇ ರಫ್ ಸ್ಟಿಚ್ ಹಾಕೋದನ್ನು ಮಾತ್ರ ಮರಿಬೇಡಿ, ಅದು ಇಂಪಾರ್ಟೆಂಟು. ಈಗ ಎಷ್ಟು ಬೇಕಾಗಿತ್ತು ಅಷ್ಟು ಇಟ್ಕೊಂಡು ಕಟ್ ಮಾಡ್ಕೊಂಡು ಉಳಿದಿದ್ದ ಟ್ಯಾಗನ್ನು ನಾವು ಇದು ಥ್ರೆಡ್ಡನ್ನು ತೆಗೆದಿಟ್ಕೊಳ್ಳೋಣ. ಈಗ ನಾವು ಮೇನ್ ಫ್ಯಾಬ್ರಿಕ್ಗೆ ಹೇಗೆ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಮೇನ್ ಫ್ಯಾಬ್ರಿಕನ್ನು ಈ ಥರ ಇಟ್ಕೋಬೇಕು. ಈ ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀವಲ್ಲ ಈ ಪೋರ್ಷನನ್ನು ಇದು ಸೀದಾ ಸೈಡು, ಇದು ರಾಂಗ್ ಸೈಡು, ಇದು ಬ್ಲೌಸಿನ ಸೀದಾ ಸೈಡು. ಈಗ ಸೀದಾ ಸೈಡು ಒಂದಕ್ಕೊಂದು ಮುಖ ನೋಡ್ಕೊಳ್ಳೋ ಥರ ಈ ಥರ ಹಾಕೋಬೇಕು. ರಾಂಗ್ ಸೈಡ್ ಹೊರಗಡೆ ಇರಬೇಕು. ಈ ಟ್ಯಾಗನ್ನು ಈ ಥರ ಓಪನ್ ಮಾಡ್ಕೊಳ್ಳಿ, ಇದನ್ನು ಈ ಥರ ಓಪನ್ ಇಟ್ಕೊಳ್ಳಿ. ಓಕೆನಾ. ಈ ಥರ ಹಾಕ್ಕೊಂಡು ಇಲ್ಲಿಗೆ ನಾವು ಎಲ್ಲಿ ಕಟ್ ಮಾಡಿದ್ದೀವಲ್ಲಿ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈಗ ಸ್ಟಿಚ್ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಾವೇನು ಇಲ್ಲಿ ಹೊಲಿಗೆ ಹಾಕಿದ್ದೀವಲ್ಲ ಪೈಪಿಂಗ್ ಮೇಲ್ಗಡೆ ಹೊಲಿಗೆ ಕಾಣಿಸ್ತಾ ಇದೆಯಲ್ಲ, ಈ ಹೊಲಿಗೆ ಮೇಲೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬಂದ್ರೆ ಪೈಪಿಂಗನ್ನು ನೀಟಾಗಿ ಅದ್ರ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈಗ ಏನು ಹೊಲಿಗೆ ಹಾಕಿದ್ದೀನಲ್ಲ ಅದೇ ಹೊಲಿಗೆ ಮೇಲೆ ಸ್ಟಿಚ್ ಮಾಡಿದ್ರೆ ಸಾಕು, ನೀವು ಅಲ್ಲಿ ಪೈಪಿಂಗ್ ನೀಟಾಗಿ ಅಟ್ಯಾಚ್ ಕೂತ್ಕೊಳ್ಳುತ್ತೆ. ಈಗ ಈ ಥರ ಈಗ ಏನು ಹೊಲಿಗೆ ಹಾಕಿದ್ದೀನಲ್ಲ ಅದೇ ಹೊಲಿಗೆ ಮೇಲೆ ನೀಟಾಗಿ ಬಂದು ಈ ಟ್ಯಾಗನ್ನು ಯಾವಾಗಲೂ ಈ ಕಡೆ ಸೈಡಲ್ಲಿ ಇರೋ ಥರ ನಾವು ಇಟ್ಕೊಂಡು ನೀಟಾಗಿ ಈ ಥ್ರೆಡ್ ಪೈಪಿಂಗಲ್ಲಿ ಸುಮಾರು ಥರ ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್. ಫಸ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಹೆಮ್ಮಿಂಗ್ ಹೆಂಗೆ ಅಟ್ಯಾಚ್ ಮಾಡ್ತೀವಲ್ಲ ಆ ಥರ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಹೆಮ್ಮಿಂಗ್ ಕ್ಲಾತನ್ನು ಕೂರಿಸ್ಕೊಂಡು ಆಮೇಲೂ ಸಹ ಇನ್ವರ್ಟ್ ಥರ ಮಾಡ್ಕೋಬೋದು. ಇನ್ನೊಂದು ಈ ಥರ ಮಾಡಿಬಿಟ್ಟು ಪಲ್ಟಾಯಿಸ್ಬಿಟ್ಟು ಹೊಲಿಬೋದು. ಸುಮಾರು ಒಂದು 2-3 ಥರ ನಾವು ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್. ಈಗ ನೆಕ್ಕಿಗೆ ನಾವು ನೀಟಾಗಿ ಅಟ್ಯಾಚ್ ಮಾಡಿದ್ದೀವಲ್ವ ಈ ಥರ. ಈಗ ಬ್ಯಾಕ್ ಸೈಡಿಂದ ಒಂದು ಸ್ಟಿಚ್ ಎಂಡಿಂಗ್ ಪೋರ್ಷನ್ಗೆ ಸ್ಟಿಚ್ ಹಾಕ್ಬಿಡಿ. ಇವಾಗ ಬ್ಯಾಕ್ ಸೈಡು ಎರಡು ಒಟ್ಟಿಗೆ ಒಂದೇ ಕೆಲಸ ಆಗುತ್ತೆ, ಬೇಗ ಬ್ಲೌಸು ಮುಗಿಯುತ್ತೆ, ಆಮೇಲೆ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ಬ್ಲೌಸಿಗೆ. ಇದು ನಮ್ಮದು ಎಕ್ಸಾಕ್ಟ್ ಬ್ಲೌಸಿನ ಲೆಂತು, ಇದೇನಿದೆ ಈ ಲೆಂತ್ ಇಲ್ಲಿಗೆ ಎಕ್ಸಾಕ್ಟ್ ಲೆಂತು. ಇದು ಎಕ್ಸ್ಟ್ರಾ ನಾವು ಬಟ್ಟೆ ಬಿಟ್ಟಿರ್ತೀವಲ್ಲ ಈ ಲೆಂತಿಗೆ ನಾವು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಇದು ಎಲ್ಲಿ ಹೊಲಿಗೆ ಹಾಕಿದ್ದೀವಿ ಅಲ್ಲಿಗೇನೆ ಮತ್ತೆ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹೊಲಿಗೆ ಹಾಕೊಂಡ್ಮೇಲೆ ಈಗ ನೆಕ್ ಪೋರ್ಷನ್ನು ಬ್ಯಾಕ್ ಪೋರ್ಷನ್ನು ಎಲ್ಲ ಒಂದೇ ಸಲ ಕಂಪ್ಲೀಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಇದೇನು ನಾವು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಆ ಮಾರ್ಜಿನ್ಗೆ ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ನಾವು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ತುಂಬ ಬೇಗನೂ ಬ್ಲೌಸ್ ಹೊಲಿದು ಸ್ಟಿಚ್ ಮಾಡಿ ಅರ್ಜೆಂಟ್ ಏನಾದರೂ ಇತ್ತಪ್ಪ ಅಂತಂದರೆ ಈ ಥರ ಈಸಿ ವೇಲು ಸಹ ನಾವು ಸ್ಟಿಚ್ ಮಾಡ್ಬೋದು. ಇದು ತುಂಬ ಸುಲಭವಾದ ವಿಧಾನ, ತುಂಬ ಬೇಗ ಆಗುತ್ತೆ ಮತ್ತು ನೋಡೋಕೆ ತುಂಬ ಚೆನ್ನಾಗೂ ಸಹ ಇರುತ್ತೆ. ಥ್ರೆಡ್ ಪೈಪಿಂಗ್ ಇವಾಗ ಯಾರು ಮಾಮೂಲಿ ಬಟ್ಟೆ ಪೈಪಿಂಗ್ ಮಾಡಿಸೋದೇ ಇಲ್ಲ, ಇವಾಗ ಎಲ್ಲ ಆಲ್ಮೋಸ್ಟ್ ಥ್ರೆಡ್ ಪೈಪಿಂಗನ್ನೇ ಕೇಳೋದು. ಇವಾಗ ನಾರ್ಮಲ್ ಬ್ಲೌಸಿಗೆ ಥ್ರೆಡ್ ಪೈಪಿಂಗೇ ಹಾಕಬೇಕು ಇವಾಗ ಅಂತ ಆ ಥರ ಕೇಳ್ತಾರೆ ಕಸ್ಟಮರ್ಸ್ಗಳು. ಆಮೇಲೆ ಈ ಥರ ಸೈಡಿಗೆಲ್ಲ ನಾವು ಕಚ್ ಕೊಟ್ಕೋಬೇಕು ನೀಟಾಗಿ, ಆವಾಗ ಟರ್ನ್ ಮಾಡಿದಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಕಚ್ಚು ಕೊಟ್ಕೋಬೇಕು, ಹೊಲಿಗೆ ಟಚ್ ಆಗಬಾರ್ದು, ಹೊಲಿಗೆಯಿಂದ ಈ ಕಡೆಗೆ ಕಟ್ ಆಗಬೇಕು. ಆ ಥರನ ಈ ಥರ ಕಚ್ ಕೊಟ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಈಗ ಉಲ್ಟಾ ತಿರುಗಿಸಿ ಟರ್ನ್ ಮಾಡಿ. ಇವಾಗ ನೋಡಿ ಈ ಥರ ಉಲ್ಟಾ ಟರ್ನ್ ಮಾಡಿದ್ರೆ ಬ್ಯಾಕ್ ಸೈಡಲ್ಲೂ ಸಹ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಫ್ರಂಟಲ್ಲೂ ಸಹ ಪೈಪಿಂಗನ್ನು ಇನ್ವರ್ಟ್ ಮಾಡಿರೋದು ನೋಡಿ ಫ್ರೆಂಡ್ಸ್. ಇದೆ ಪೈಪಿಂಗ್ ನೋಡಿ, ಈ ಥರ ಇನ್ವಿಸಿಬಲ್ ಪೈಪಿಂಗು ಮತ್ತು ಒಳಗಡೆ ಇಲ್ಲಿ ಹೆಮ್ಮಿಂಗು ಇರಲ್ಲ, ಏನೂ ಇರಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಮತ್ತು ಟ್ಯಾಗನ್ನು ನಾವು ಒಳಗಡೆ ಹಾಕಿರ್ತೀವಲ್ಲ ನಾವು ನೀಟಾಗಿ ನೋಡಿ ಇಲ್ಲಿ ಒಳಗಡೆ ಇನ್ವರ್ಟ್ ಆಗಿಬಿಡುತ್ತೆ, ಮೇಲ್ಗಡೆಯಿಂದ ಅಟ್ಯಾಚ್ ಮಾಡೋಕ್ಕಿರಲ್ಲ. ಆಮೇಲೆ ಗಟ್ಟಿನೂ ಪದೇ ಟ್ಯಾಗ್ ಕಟ್ಟಬೇಕಾದ್ರೆ ಕಿತ್ಕೊಂಡು ಹೋಗುತ್ತೆ ಅನ್ನೋ ಪ್ರಾಬ್ಲಮ್ಸ್ಗಳು ಕಸ್ಟಮರ್ ತುಂಬ ಹೇಳ್ತಾರೆ ಫ್ರೆಂಡ್ಸ್. ಹಂಗಾಗಿ ಈ ಥರ ಮಾಡೋದ್ರಿಂದ ಟ್ಯಾಗು ಕಿತ್ಕೊಂಡು ಹೋಗಲ್ಲ ಮತ್ತು ಪೈಪಿಂಗು ಸಹ ತುಂಬ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗ್ ಅನ್ನೋದನ್ನು ನೋಡಿ ಫ್ರೆಂಡ್ಸ್. ಈ ಥರ ಈಗ ಈ ಥರ ಬಂದಾದ್ಮೇಲೆ ಇದಕ್ಕೊಂದು ಇನ್ನೊಂದು ಟಾಪ್ ಸ್ಟಿಚ್ ಕೊಟ್ಕೋಬೇಕು ನಾವು ಇದ್ರ ಮೇಲ್ಗಡೆನೇ. ಈಗ ಇನ್ನೊಂದು ಸ್ಟಾಪು ಇದ್ರ ಮೇಲೂ ಸ್ಟಿಚ್ ಕೊಟ್ಕೋಬೇಕು. ಈಗ ಸ್ಟಿಚ್ಚನ್ನು ಹೇಗೆ ಕೊಟ್ಕೋಬೇಕು ಅನ್ನೋದು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದೇನಿದೆ ಈ ಹೊಲಿಗೆ ಏನು ಪೈಪಿಂಗ್ ಕೊಟ್ಟಿದ್ದೀವಲ್ಲ ಆ ಪೈಪಿಂಗು ಮೇಲೆ ಹೊಲಿಗೆ ಬರಬಾರ್ದು, ಬಟ್ಟೆ ಮೇಲೂ ಹೊಲಿಗೆ ಬರಬಾರ್ದು, ಎರಡು ಜಾಯಿನ್ ಆಗಿದೆಯಲ್ಲ ಇಲ್ಲಿ ಈ ಜಾಯಿನ್ ಮಧ್ಯದಲ್ಲಿ ನಮಗೆ ಹೊಲಿಗೆ ಕೂರಬೇಕು. ಆ ಥರ ನಾವು ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೊಲಿಗೆ. ಈ ಪೈಪಿಂಗ್ ಮೇಲೂ ಬರಬಾರ್ದು, ಕ್ಲಾತ್ ಮೇಲೂ ಹೊಲಿಗೆ ಬರಬಾರ್ದು, ಇವೆರಡು ಬೋತ್ ಜಾಯಿನ್ ಆಗಿದೆಯಲ್ಲ ಆ ಜಾಯಿನಿನ ಮಧ್ಯದಲ್ಲಿ ಹೊಲಿಗೆ ಬರಬೇಕು ನೋಡಿ ಫ್ರೆಂಡ್ಸ್. ಈ ಥರ ಈಗ ಈ ಥರ ಸ್ಟಿಚ್ ಆಗ್ತಾ ಬಂದಮೇಲೆ ಈಗ ನೋಡಿ ಈ ಟ್ಯಾಗನ್ನು ಸಹ ಅದರೊಳಗೆ ಇನ್ವರ್ಟ್ ಆಗಿರುತ್ತಲ್ಲ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಬರುತ್ತೆ ನೋಡಿ. ಎರಡು ಜಾಯಿನ್ ಆಗಿರೋ ಮಧ್ಯದಲ್ಲಿ ಹೊಲಿಗೆ ಮಾಡಿದ್ರೆ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಬಂದಿದೆ ಪೈಪಿಂಗ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಲ್ಲೂ ಸಹ ಏನು ಕಾಣಿಸ್ತಾ ಇಲ್ಲ ಕಚ್ಚಾ, ಇಲ್ಲೂ ಸಹ ಏನು ಕಾಣಿಸ್ತಾ ಇಲ್ಲ, ಇಲ್ಲಿಗೆ ನೀಟಾಗಿ ಬಂದಿದೆ. ಟ್ಯಾಗು ಇನ್ವರ್ಟ್ ಆಗಿದೆ. ಈಗ ಬ್ಯಾಕ್ ಸೈಡಲ್ಲಿ ನಾನು ಇಲ್ಲಿಗೆ ಈಗ ಇಲ್ಲಿ ಫಿನಿಶಿಂಗ್ ಮಾಡೋದಲ್ಲ ಹೊಲಿಗೆ, ಇವಾಗ ಬ್ಯಾಕ್ ಸೈಡಲ್ಲೂ ಒಂದು ಟಾಪ್ ಸ್ಟಿಚ್ಚನ್ನು ನಾವು ಕೊಟ್ಕೋಬೇಕು ಫ್ರೆಂಡ್ಸ್. ಇವಾಗ ಈ ಥರ
ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡ್ಕೋಬೇಕು. ಈಗ ಏನಿದೆ ಲೈನಿಂಗ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಪೂರ್ತಿ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್. ಇದನ್ನ ಲೈನಿಂಗ್ ಜೊತೆಗೆ ಈ ಥರ ಮೇನ್ ಫ್ಯಾಬ್ರಿಕ್ ಜೊತೆಗೆ ಲೈನಿಂಗ್ ಅನ್ನು ನೀಟಾಗಿ ಅಟ್ಯಾಚ್ ಸುಕ್ಕಿಲ್ದೇನೆ ರಿಂಕಲ್ಸ್ ಇಲ್ದೇನೆ ನೀಟಾಗಿ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸ್ಟಿಚ್ಚನ್ನು ಹಾಕೋಬೇಕು ಫ್ರೆಂಡ್ಸ್. ತುಂಬ ಬೇಗ ಫಿನಿಶಿಂಗು ಆಗುತ್ತೆ. ಬ್ಲೌಸು ನೋಡೋಕ್ಕೂ ತುಂಬ ಫಿನಿಶಿಂಗ್ ಇರುತ್ತೆ. ಓವರಾಲ್ ಬ್ಲೌಸ್ ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಈಗ ಏನಿದೆ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಕಟ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ಗಳು ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಈ ಥರ ತೆಗೆದು ಇಟ್ಕೊಂಡ್ರೆ ನೋಡಿ ಬ್ಯಾಕ್ ಸೈಡಿನ ಬ್ಲೌಸಿಂದ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ಕಾಣಿಸ್ತಾ ಇದೆ ಅನ್ಸುತ್ತೆ. ಈಗ ನಾವು ಬ್ಯಾಕ್ ಸೈಡಲ್ಲಿ ಟಕ್ಸನ್ನು ಹಿಡಿಬೇಕು ಫ್ರೆಂಡ್ಸ್. ಟಕ್ಸ್ ಹೇಗೆ ಹಿಡಿಯೋದು ಅಂತಂದರೆ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನಾವು ಏನು ಮಾಡಬೇಕು ಅಂದರೆ ಭುಜ ಇದೆಯಲ್ಲ, ಭುಜದ ಸೆಂಟ್ರ್ ಏನಿದೆ ಈ ಸೆಂಟ್ರ್ ಪೋರ್ಷನಿಗೆ ಹಿಡ್ಕೊಂಡು ಈ ಥರ ಟಕ್ಸನ್ನು ಮುಂಚೆನೇ ಮಾರ್ಕ್ ಮಾಡಿ ಇಟ್ಕೊಳ್ತಾರೆ. ಬಟ್ ನಾನು ಮಾರ್ಕ್ ಮಾಡಿ ಇಟ್ಕೊಳ್ಳಲ್ಲ ಫ್ರೆಂಡ್ಸ್, ನನಗೆ ಹೊಲಿದು ಅಭ್ಯಾಸ ಇರೋದ್ರಿಂದ ನನಗೆ ಅದರ ಅವಶ್ಯಕತೆ ಇಲ್ಲ. ಇಟ್ಕೊಂಡು ಟಕ್ಸ್ನ ಇದೇ ಥರನೇ ಈ ಥರ ಟಕ್ಸ್ ಹಿಡ್ಕೊಂಡ್ರೆ ಬ್ಯಾಕ್ ಸೈಡು ಟಕ್ಸ್ ಪೋರ್ಷನ್ನು ಫಿನಿಶಿಂಗ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬ್ಯಾಕ್ ಸೈಡಿನ ಫಿನಿಶಿಂಗು ಈ ಥರ ಬಂದಿದೆ, ಟ್ಯಾಗು ವಿತ್ ಪೈಪಿಂಗು. ನೋಡಿ ಫ್ರೆಂಡ್ಸ್, ಈಗ ಫ್ರಂಟ್ ಸೈಡಿಗೆ ಅಟ್ಯಾಚ್ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಮೇನ್ ಫ್ಯಾಬ್ರಿಕ್ಕು, ಇದು ಲೈನಿಂಗು. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಚೆಸ್ಟ್ ಪೋರ್ಷನ್ ಇದೆಯಲ್ಲ ಅದನ್ನು ತೆಗೆದಿಟ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ನಾವು ಬ್ಯಾಕ್ ಸೈಡಿಗೆ ನಾವು ಕೂರಿಸಿದ್ವಲ್ಲ ಹಾಗೆಯೇ ಒಂದೇ ಫೂಟಿನ ಸೆಂಟ್ರ್ ಭಾಗದಲ್ಲಿ ಪೈಪಿಂಗ್ ಏನಿದೆ ಈ ಥ್ರೆಡ್ ದಪ್ಪ ಬರುತ್ತಲ್ಲ ಅದ್ರ ಪಕ್ಕದಲ್ಲೇ ಹೊರಗೆ ತಗೋಬರ್ಬೇಕು ಫ್ರೆಂಡ್ಸ್. ಇದೇನಪ್ಪ ಅಂದರೆ ಈ ಒಂದು ಸೈಡ್ ಹಾಕಿದ್ನಲ್ಲ ಪೈಪಿಂಗು, ಈ ಇನ್ನೊಂದು ಸೈಡ್ ಚೆಸ್ಟಿಗೆ ಹಾಕಬೇಕು. ನಾವು ಡೈರೆಕ್ಷನ್ ನೋಡ್ಕೋಬೇಕು ಯಾವಾಗಲೂ. ಈ ಚೆಸ್ಟ್ ಇದೆಲ್ಲ ಉಕ್ಸು ಇದು ಸೇಮ್ ಅಪೋಸಿಟ್ ಡೈರೆಕ್ಷನ್ ನೋಡಿಸಿದ್ರೆ ಇದು ಲೆಫ್ಟ್ ಇದು ರೈಟ್ ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಪ್ಪ ಅಂತಂದರೆ ಮತ್ತೆ ಇದೇ ಥರನೇ ನಾವು ಜಾಯಿಂಟ್ ಮಾಡಿದ್ರೆ ಎರಡು ಎದೆ ಸೈಡಿಗೆ ಬಂದ್ಬಿಡುತ್ತೆ, ಎರಡು ಒಂದೇ ಸೈಡ್ ಬರುತ್ತೆ. ಹಾಗಾಗಿ ಈಗ ಅಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಇನ್ನೊಂದು ಚೆಸ್ಟಿಗೂ ಸಹ ಇನ್ನೊಂದು ಫ್ರಂಟ್ ಪೋರ್ಷನಿಗೂ ಸಹ ನಾವು ಈ ಥರ ಪೈಪಿಂಗನ್ನು ಈ ಥರ ನಾವು ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಈ ಥರ ಈಗ ಮೇನ್ ಫ್ಯಾಬ್ರಿಕ್ ಏನಿದೆಯಲ್ಲ ಮೇನ್ ಫ್ಯಾಬ್ರಿಕನ್ನು ನಾವು ಈ ಥರ ತೆಗೆದು ಇಟ್ಕೋಬೇಕು. ಈಗ ನಾವು ಪೈಪಿಂಗನ್ನು ಅಟ್ಯಾಚ್ ಮಾಡಿದ್ದೀವಲ್ಲ ಫ್ರಂಟ್ ಪೋರ್ಷನ್ನ, ಇದು ಸೀದಾ ಸೈಡಿಗೆ ಇಟ್ಕೊಂಡು ರಾಂಗ್ ಸೈಡ್ ಮೇಲೆ ಕೆಳಗಡೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಈಗ ನಾನು ಸ್ಟಿಚ್ ಹಾಕಿದ್ದೀನಲ್ಲ ಈ ಪೋರ್ಷನಲ್ಲಿ ಇದ್ರ ಮೇಲೆ ಸಹ ನೀಟಾಗಿ ಸ್ಟಿಚಿಂಗ್ ಬರೋ ಥರ ಸೇಮ್ ಈ ಸ್ಟಿಚ್ ಬಂದಿದೆ ಅದರ ಮೇಲೆ ಸ್ಟಿಚ್ ಮಾಡಿದ್ರೆ ಸಾಕು, ಪೈಪಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಹೇಳಿದ್ನಲ್ಲ ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು ಇದು, ಇಲ್ಲಾಂದರೆ ಬೋತು ಒಂದೇ ಎದೆಗೆ ಬಂದ್ಬಿಡುತ್ತೆ ಬ್ಲೌಸ್ ಸ್ಟಿಚ್ಚು. ಈಗ ಸೇಮ್ ಅದೇ ಥರನೇ ಅವಾಗಿನ ಸ್ಟಿಚ್ ಮಾಡ್ಕೊಂಡಲ್ಲ ಅದೇ ಥರನೇ ಇಟ್ಕೊಂಡು ಇನ್ನು ಬೋತ್ ಅಪೋಸಿಟ್ ಸೈಡಲ್ಲಿ ಮತ್ತೆ ಮೇನ್ ಫ್ಯಾಬ್ರಿಕ್ಕಿಗೆ ಪೈಪಿಂಗ್ ಏನು ಹೊರಗೆ ಹಾಕಿದ್ದೀನಲ್ಲ ಅದ್ರ ಮೇಲೆ ಸಹ ಸ್ಟಿಚ್ ಹಾಕೊಳ್ತಾ ಬರಬೇಕು. ಈಗ ಏನಿದೆ ಇದು ಎಕ್ಸ್ಟ್ರಾ ಅದನ್ನು ಮೇನ್ ಫ್ಯಾಬ್ರಿಕಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡು ಇಲ್ಲಿಗೆ ಕಚ್ಕೊಟ್ಕೋಬೇಕು. ಅವಾಗ ಏನು ಕೊಟ್ಟನಲ್ಲ ಸೇಮ್ ಅದೇ ಥರನೇ ಎಲ್ಲ ಕಡೆಗೂ ಕಚ್ಕೊಟ್ಕೊಳ್ತಾ ಬರಬೇಕು. ಅವಾಗ ಟರ್ನಿಂಗು ಚೆನ್ನಾಗಿ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ. ಈಗ ಇನ್ನೊಂದು ಸೈಡು ಸೇಮ್ ಬೋತ್ ಅದೇ ಥರನೇ. ಈಗ ಏನಿದೆಯಲ್ಲ ಈಗ ನಾವು ಜಾಯಿಂಟ್ ಮಾಡಿರೋ ಪೋರ್ಷನ್ ಅಲ್ಲ ಈ ಲೈನಿಂಗ್ ಬಟ್ಟೆನ ನಾವು ಈ ಥರ ಓಪನ್ ಸೈಡ್ ಈ ಥರ ಓಪನ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ ಕೊಟ್ಕೋಬೇಕು. ಇದನ್ನು ಈ ಥರ ಲೈನಿಂಗ್ ಮೇಲ್ಗಡೆ ಪೈಪಿಂಗ್ ಮೇಲೆ ಕೊಡಬಾರ್ದು. ಈ ಲೈನಿಂಗ್ ಕಾಣಿಸ್ತಾ ಇದೆಯಲ್ಲ ಈ ಲೈನಿಂಗ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಕೊಟ್ಕೋಬೇಕು ಫ್ರೆಂಡ್ಸ್. ಯಾಕೆ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಜಾಯಿಂಟ್ ಮಾಡ್ತೀನಲ್ಲ ಶೋಲ್ಡರು ಅವಾಗ ಗೊತ್ತಾಗುತ್ತೆ ನಿಮಗೆ ಫ್ರೆಂಡ್ಸ್ ಇದನ್ನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ. ಬಿಡಿಲಿ ಹೊಲಿಬಾರ್ದು ಫ್ರೆಂಡ್ಸ್. ಪೈಪಿಂಗ್ ಬ್ಲೌಸಸ್ಗಳನ್ನು ತುಂಬ ನಿಧಾನಕ್ಕೆ ತುಂಬ ತಾಳ್ಮೆಯಿಂದ ಸ್ಟಿಚ್ ಮಾಡಬೇಕು. ಅದೆಷ್ಟು ತಾಳ್ಮೆಯಿಂದ ಸ್ಟಿಚ್ ಮಾಡ್ತೀವೋ ಅಷ್ಟೇ ತಾಳ್ಮೆಯಿಂದ ಬ್ಲೌಸು ಸಹ ಅಷ್ಟೇ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಬೊಟ್ಟಿಕ್ ಏನು ಸ್ಟಿಚ್ ಮಾಡ್ತಾರಲ್ಲ ಬೊಟ್ಟಿಕ್ ರೀತಿಯಲ್ಲೇ ಸಹ ಅವ್ರು ಹೊಲಿಯೋದಕ್ಕಿಂತಲೂ ನಾವು ಇನ್ನೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ನಾನು ಜಾಯಿಂಟ್ ಮಾಡಾದ್ಮೇಲೆ ಇದಿರುತ್ತಲ್ಲ ಮೇನ್ ಫ್ಯಾಬ್ರಿಕ್ ಇದನ್ನು ಸ್ವಲ್ಪ ನಾವು ಈ ಥರ ಉಗ್ರಲ್ಲಿ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳೋ ಥರ ಜಸ್ಟ್ ಈಗ ಜಸ್ಟ್ ಒಂದು ಪ್ರೆಸ್ ಕೊಟ್ಟರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲ ನೀವು ಐರನ್ ಮಾಡಿ ಕೂರಿಸ್ಕೊಳ್ತೀನಿ ಅಂದ್ರೂ ಐರನ್ ಮಾಡಿ ಕೂರಿಸ್ಕೋಬೋದು. ನಾನು ಜಸ್ಟ್ ನೋಡಿ ಫ್ರೆಂಡ್ಸ್ ಈ ಥರ ಉಗ್ರಲ್ಲೇ ನೀಟಾಗಿ ಈ ಥರ ಕೆರೆದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ಈ ಥರ ಆಯಿತಾ. ಈಗ ಏನಿದೆ ಈಗ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಏನಿದೆ ಲೈನಿಂಗನ್ನು ಮೇನ್ ಫ್ಯಾಬ್ರಿಕಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಬಂದರೆ ಫ್ರಂಟ್ ಪೋರ್ಷನ್ನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ ಮೇನ್ ಫ್ಯಾಬ್ರಿಕ್. ನೋಡಿ ಫ್ರೆಂಡ್ಸ್ ಈ ಥರ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಏನಿದೆ ಇದನ್ನು ನಾವು ಕಟ್ ಮಾಡಿ ತೆಗೆದ್ಬಿಡಬೇಕು. ಎಲ್ಲ ಎಕ್ಸ್ಟ್ರಾಸ್ಗಳು ಏನಿದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಫ್ರಂಟ್ ಸೈಡಲ್ಲಿ ಪೈಪಿಂಗು ಇನ್ವರ್ಟ್ ನೀಟಾಗಿ ಈ ಥರ ಫಿನಿಶಿಂಗ್ ಸಮೇತ ಫ್ರಂಟ್ ಪೋರ್ಷನು ಬೋತ್ ಸೈಡು ಸಹ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡು ಈ ಥರ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇದು ಆರ್ಮ್ ಶೇಪ್ ತೆಗೆದಿರೋ ಪೋರ್ಷನ್ ಹೌದು. ಇದು ಈ ಕಡೆಗೆ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿರಬೇಕು. ಇಲ್ಲಾಂದರೆ ಎರಡೂ ಬ್ಲೌಸಿಗೂ ಸಹ ಬೋತ್ ಸೈಡಲ್ಲೇ ನಾವು ಅಟ್ಯಾಚ್ ಮಾಡಿಬಿಡ್ತೀವಿ. ನೋಡಿ ಫ್ರೆಂಡ್ಸ್ ಈಗ ಏನಿದೆ ಸ್ಲೀವ್ಸನ್ನು ಓಪನ್ ಮಾಡಿ ಈ ಥರ ಸಪ್ರೇಟನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾವಿಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಈ ಸೈಡಲ್ಲಿ ನಾವು ಪೈಪಿಂಗ್ ಥ್ರೆಡನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿಗೆ ಸ್ಲೀವ್ಸ್ ಲೆಂತ್ ಇರೋದು ಫ್ರೆಂಡ್ಸ್.
ಸೇಮ್ ಯಾವ ಥರ ಅಟ್ಯಾಚ್ ಮಾಡಬೇಕು ಸ್ಲೀವ್ಸಿಗೂ ಸಹ ಸೇಮ್ ಅದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇದು ಡಾಟನ್ನು ನಾವು ಈ ಕಡೆ ಸೈಡಲ್ಲಿ ಒಂದಿದೆ, ಈ ಕಡೆ ಸೈಡಲ್ಲಿ ಒಂದು ಡಾಟ್ ಇದೆ. ಒಟ್ಟು ಎರಡು ಸಹ ಮೇಲ್ಗಡೆ ಪೋರ್ಷನಲ್ಲೇ ಇರಬೇಕು. ಹಾಗಿದ್ರೆ ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡಿಗೆ ಸ್ಲೀವ್ಸು ಕರೆಕ್ಟಾಗಿ ಆರ್ಮೋಲ್ ಶೇಪ್ ಏನು ತೆಗೆದಿದ್ದೀವಲ್ಲ ಅದು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಸೇಮ್ ಆ್ಯಸ್ ಇಟ್ ಇಸ್ ಹೇಗಿದೆ ಅದೇ ಥರ ನಾವು ಪೈಪಿಂಗನ್ನು ಸಹ ಸ್ಲೀವ್ಸಿಗೆ ಸಹ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಈಗ ಏನಪ್ಪ ಅಂದರೆ ಈಗ ಸ್ಲೀವ್ಸ್ ಬಟ್ಟೆನ ಈ ಥರ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನಾವು ಈಗ ಸೀದಾ ಸೈಡನ್ನು ಸ್ಲೀವ್ಸ್ ಇಟ್ಕೊಂಡು ಈಗೇನು ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಸ್ಲೀವ್ಸ್ನ ಸೀದಾ ಸೈಡು ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆಯೇ ಇದು ಸೀದಾ ಪೈಪಿಂಗು ಇದು ಕಾಣಬೇಕು. ಆ ಥರ ನಾವು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಒಂದು ಸ್ಲೀವ್ಸ್ ಆಯಿತು. ಈಗ ಎರಡು ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆಯೇ ಇಟ್ಕೊಂಡು ಇದನ್ನು ಸಹ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಈಗ ತಿರುಗಿಸಿ ನೀಟಾಗಿ ನೋಡಿದ್ರೆ ಪಲ್ಟಾಯಿಸಿದ್ರೆ ಇವಾಗ ನೋಡಿ ಫ್ರೆಂಡ್ಸ್, ಮೇನ್ ಫ್ಯಾಬ್ರಿಕ್ನಲ್ಲಿ ಸ್ಲೀವ್ಸ್ ಪೈಪಿಂಗನ್ನು ನೀಟಾಗಿ ಟಾಪ್ ಸ್ಟಿಚ್ ಕೊಟ್ಕೋಬೇಕು. ಹೇಗಪ್ಪ ಅಂದರೆ ಈ ಪೈಪಿಂಗ್ ಮಧ್ಯ ಈ ಕ್ಲಾತ್ ಮಧ್ಯೆ ಈ ಎರಡು ಸೆಂಟ್ರಿಗೆ ಏನಿದೆ ಸೆಂಟ್ರಿಗೆ ಹೊಲಿಗೆ ಹಾಕಬೇಕು. ಪೈಪಿಂಗ್ ಮೇಲೂ ಹಾಕಬಾರ್ದು, ಕ್ಲಾತ್ ಮೇಲೂ ಹಾಕಬಾರ್ದು, ಸೆಂಟ್ರಿಗೆ ಹೊಲಿಗೆ ಹಾಕಿದ್ರೆ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ನೀಟಾಗಿ ಬಂದಿದೆ ಹೊಲಿಗೆ. ಬ್ಯಾಕ್ ಸೈಡಲ್ಲೂ ನೀಟಾಗಿ ಬಂದಿದೆ, ಫ್ರಂಟ್ ಸೈಡಲ್ಲೂ ಸಹ ನೀಟಾಗಿ ಸ್ಟಿಚ್ ಆಗಿದೆ. ಪೈಪಿಂಗ್ ಎಷ್ಟು ಸಣ್ಣಕ್ಕೆ ಬೇಕಾದರೂ ಅಷ್ಟು ಸಣ್ಣ ಪೈಪಿಂಗನ್ನು ನೀಟಾಗಿ ನಾವು ಕೊಟ್ಕೊಬರ್ಬೋದು. ಈಗ ಆ್ಯಸ್ ಇಟ್ ಈಸ್ ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಅದೇ ಥರನೇ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಇನ್ವಿಸಿಬಲ್ ಪೈಪಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನು ನೀಟಾಗಿ ನಾನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೈನಿಂಗಿಗೂ ಸಹ ನೀಟಾಗಿ ಅಟ್ಯಾಚ್ ಆಗಿದೆ, ಮತ್ತು ಪೈಪಿಂಗು ಸಹ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣ ಪೈಪಿಂಗು ಸಹ ಬಂದಿದೆ ಫ್ರೆಂಡ್ಸ್. ಇದು ಬ್ಯಾಕ್ ಪೋರ್ಷನು, ಇದು ಫ್ರಂಟ್ ಪೋರ್ಷನು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲೂ ಸಹ ಏನು ಎಕ್ಸ್ಟ್ರಾ ದಾರಗಳಾಗಲಿ ಏನೇ ಆಗಲಿ ಏನು ಕಾಣಿಸ್ತಾ ಇಲ್ಲ. ಬ್ಲೌಸ್ ಪೂರ್ತಿ ಫಿನಿಶಿಂಗ್ ಆಗಿ ನೀಟಾಗಿ ಈ ಥರ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ಸಿಗೂ ಅಷ್ಟೇ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಬ್ಲೌಸನ್ನು ಪೂರ್ತಿ ಸ್ಟಿಚ್ ಮಾಡಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅನ್ನೋದನ್ನು ನಿಮಗೆ ಲಾಸ್ಟಿಗೆ ನಾನು ವಿಡಿಯೋ ತೋರಿಸ್ತೀನಿ. ಈಗಾಗಲೇ ನೋಡಿದಿರಲ್ಲ ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂತು, ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಸಿ ಮೆಥಡಲ್ಲಿ ನೋಡಿ ತುಂಬ ಒಳ್ಳೊಳ್ಳೆ ಬ್ಲೌಸಸ್ಗಳನ್ನು ನಾವು ಸ್ಟಿಚ್ ಮಾಡ್ಬೋದು ಸಹ. ಮನೇಲಿ ಕೂತ್ಕೊಂಡು ನಮ್ಮ ಬ್ಲೌಸಸ್ಗಳನ್ನೇ ನಾವು ಸ್ಟಿಚ್ ಮಾಡ್ಬೋದು ಇನ್ನೂ ಚೆನ್ನಾಗಿ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಕಲಿಬೇಕು, ನೀವು ಇನ್ನೂ ಸಹ ಟೈಲರಿಂಗಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ನಿಮಗಿದ್ದರೆ ನೀವು ನನ್ನ ವಿಡಿಯೋಸ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಮನೇಲಿ ಕೂತ್ಕೊಂಡು ಟೈಲರಿಂಗ್ನ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ.